ಅವೇಕನಿಂಗ್ ಆದಮೇಲೆ ಯಾವೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದು, ಯಾವಾಗಲೂ ನೀವು ರಿಸೆಪ್ಟಿವ್ ಮೋಡಿಗೆ ಬರಬೇಕಾಗತ್ತೆ. ಎರಡನೇದು, ನೀವು ಪ್ರೆಸೆಂಟಲ್ಲಿ ಜಾಸ್ತಿ ಇರೋದನ್ನು ಕಲ್ತ್ಕೋಬೇಕು. ಮೂರನೇದು, ಡಿ ಎಮ್ ಬಗ್ಗೆ ನೀವು ಥಿಂಕ್ ಮಾಡಬಾರ್ದು, ನೆಗೆಟಿವ್ ಥಿಂಕ್ ಮಾಡಬಾರ್ದು. ಯಾವಾಗಲೂ ಸೆಲ್ಫ್ ಲವ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ಎಲ್ಲ ಸಿಚುವೇಶನ್ನ ಸರೆಂಡರ್ ಮಾಡಬೇಕು ಡಿವೈನಲ್ಲಿ. ನಾಲ್ಕನೇದು, ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ನ ಸೆಂಡ್ ಮಾಡಬೇಕು ಮತ್ತು ಮದರ್ ಅರ್ತ್ ವೈಬ್ರೇಷನ್ಸ್ನ ಇನ್ಕ್ರೀಸ್ ಮಾಡಬೇಕು. ಯಾರೆಲ್ಲ ನೀಡಿ ಪೀಪಲ್ಸ್ ಇದ್ದಾರೆ, ಅನಿಮಲ್ಸ್ ಇದೆ, ಬರ್ಡ್ಸ್ ಇದ್ದಾರೆ, ಅವರಿಗೆಲ್ಲ ನೀವು ಹೆಲ್ಪ್ ಮಾಡಬೇಕು, ಲವ್ನ ಎಲ್ಲರಿಗೂ ಸೆಂಡ್ ಮಾಡಬೇಕು. ಐದನೇದು, ನೀವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆರನೇದು, ನಿಮ್ಮ ಎನರ್ಜೀಸ್ನ ಬ್ಯಾಲೆನ್ಸ್ ಮಾಡಬೇಕು. 3D ಲೈಫ್ ಮತ್ತು 5D ಲೈಫ್ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಾ ಬರಬೇಕಾಗತ್ತೆ. ಏಳನೇದು, ಯಾವಾಗಲೂ ಇನ್ನರ್ ವರ್ಕ್ನ ಕಂಟಿನ್ಯೂಯಸ್ ಆಗಿ ಮಾಡಬೇಕು, ಅವರವನ್ನ ಡೈಲಿ ಲಾಕ್ ಮಾಡ್ಕೋಬೇಕು. ಎಂಟನೇದು, ಯಾವಾಗಲೂ ನಿಮ್ಮ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಗೋಲ್ ಬಗ್ಗೆ